Hello everyone, welcome to my YouTube channel Karnataka School Examination and Assessment Board 2024-25 ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ 3 ಎಸ್ ಎಸ್ ಎಲ್ ಸಿ ಕ್ಲಾಸ್ 10 ಮಾಡೆಲ್ ಕ್ವಶನ್ ಪೇಪರ್ 3 2024-25 ವಿಷಯ ಪ್ರಥಮ ಭಾಷೆ ಉರ್ದು ಸಬ್ಜೆಕ್ಟ್ ಫಸ್ಟ್ ಲ್ಯಾಂಗ್ವೇಜ್ ಉರ್ದು ಕ್ವಶನ್ ಪೇಪರ್ ಫಸ್ಟ್ ಮೇನಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ ಟೈಪ್ ಕ್ವಶನ್ಸ್ ಇರುತ್ತೆ. ಇಲ್ಲಿ ಟೋಟಲ್ 6 ಕ್ವಶನ್ ಇರುತ್ತೆ. ನಿಮಗೆ 6 ಕ್ವಶನ್ಗೂ ಕೂಡ 1 ಮಾರ್ಕ್, ಟೋಟಲ್ 6 ಮಾರ್ಕ್ಸ್. ಈ ಮೇನ ಅಟೆಂಡ್ ಮಾಡಬೇಕಾದ್ರೆ ನೀವು ಆನ್ಸರ್ನ ಮಾಡಬೇಕಾದ್ರೆ ಫಸ್ಟ್ ನೀವು ಆಪ್ಷನ್ನ ಕೋಡ್ನ ನೀವು ಆನ್ಸರ್ ಎ ಆದರೆ ಎ, ಬಿ ಅಂದರೆ ಬಿ, ಸಿ ಆದರೆ ಸಿ, ಡಿ ಆದರೆ ಡಿ. ಸೊ ಈ ಥರ ನೀವು ಆ ಕೋಡ್ನ ನೀವಲ್ಲಿ ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡಿ ಆದಮೇಲೆ ನೀವಲ್ಲಿ ಆನ್ಸರ್ನ ಬರಿಬೇಕಾಗುತ್ತೆ. ಈ ಮೇನಿಂದ ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಮೇನಲ್ಲಿ 4 ಮಾರ್ಕ್ಸ್ ಕ್ವಶನ್ ಇದೆ. ಕ್ವಶನ್ ನಂಬರ್ 7ಇಂದ ಕ್ವಶನ್ ನಂಬರ್ 10ವರೆಗೆ 2 ಪದನ ಕೊಟ್ಟಿದ್ದಾರೆ. ಅದು ರಿಲೇಟೆಡ್ 3ನೇ ಪದ, 4ನೇ ಪದಕ್ಕೆ ನೀವಿಲ್ಲಿ ಆನ್ಸರ್ನ ನೀವು ಮಾಡಬೇಕಾಗುತ್ತೆ. ಇದು ನಿಮಗೆ 4 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ. ಈ ಒಂದು ಪದಗಳು ನಿಮಗೆ ಟೆಕ್ಸ್ಟ್ ಬುಕ್ಕಿಂದ ಅವರು ಆಲ್ಮೋಸ್ಟ್ ಕೇಳಿರ್ತಾರೆ ಅಥವಾ ಗ್ರಾಮರಿಂದ ನಿಮಗೆ ಬಂದಿರುತ್ತೆ. ನೆಕ್ಸ್ಟ್ ಥರ್ಡ್ ಮೇನಲ್ಲಿ 7 ಕ್ವಶನ್ಸ್. ಇದು ಒನ್ ವರ್ಡ್ ಟೈಪ್ ಕ್ವಶನ್ಸ್, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕ್ವಶನ್ ನಂಬರ್ 11ರಿಂದ ಕ್ವಶನ್ ನಂಬರ್ 17ರವರೆಗೆ ಇದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನೋ ಪ್ರಶ್ನೆಗಳು. ಇದನ್ನು ನೀವು ಒಂದು ವಾಕ್ಯದಲ್ಲಿ ನೀವಿಲ್ಲಿ ಉತ್ತರವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಪೇಜ್ ನಂಬರ್ 4ನೇ ಮೇನಲ್ಲಿ 18ನೇ ಪ್ರಶ್ನೆಯಿಂದ 27ನೇ ಪ್ರಶ್ನೆ ತನಕ ನಿಮಗೆ ಯಾವುದೇ ಕೂಡ ಆಪ್ಷನ್ಸ್ ನಿಮಗೆ ಇಲ್ಲಿ ಇರಲ್ಲ. 10 ಕ್ವಶನ್ ಇದೆ ಟೋಟಲ್. 10 ಕ್ವಶನ್ನಿಂದ ನಿಮಗೆ 2 ಮಾರ್ಕ್ಸ್ ಇರುತ್ತೆ. ಪ್ರತಿಯೊಂದು ಕ್ವಶನ್ಗೆ 2 ಮಾರ್ಕ್ಸ್, ಟೋಟಲ್ ನಿಮಗೆ ಇಲ್ಲಿ 20 ಮಾರ್ಕ್ಸ್ ಸಿಗುತ್ತೆ. ಈ ಮೇನ ನೀವು ಅಟೆಂಡ್ ಮಾಡಬೇಕಾದ್ರೆ 2 or 3 ಸೆಂಟೆನ್ಸಲ್ಲಿ ನೀವು ಆನ್ಸರ್ ಮಾಡಬೇಕು. ಹಾಗೆ 5ನೇ ಮೇನಲ್ಲಿ ಟೋಟಲ್ 11 ಕ್ವಶನ್ಸ್ ಇರುತ್ತೆ. 11 ಕ್ವಶನಲ್ಲಿ ಕ್ವಶನ್ಗೆ 3 ಮಾರ್ಕ್ಸ್, ಟೋಟಲ್ 33 ಮಾರ್ಕ್ಸ್ ಇರುತ್ತೆ. ಇಲ್ಲಿ 33 ಮಾರ್ಕ್ಸ್ ಅಂದರೆ ಆಪ್ಷನ್ ಕೂಡ ಬರುತ್ತೆ ನಿಮಗೆ ಈ ಒಂದು ಮೇನಲ್ಲಿ. ಸೊ ನಿಮಗೆ ಪರ್ಫೆಕ್ಟಾಗಿ ಯಾವ ಕ್ವಶನ್ಗೆ ನಿಮಗೆ ಆನ್ಸರ್ ಬರುತ್ತೋ ಆ ಒಂದು ಆನ್ಸರ್ನ ನೀವಿಲ್ಲಿ ಸೆಲೆಕ್ಟ್ ಮಾಡಿ ನೀವಿಲ್ಲಿ ಬರಿಬೇಕಾಗುತ್ತೆ. 31, 32, 33, 34, 35, 36. ಇಲ್ಲಿ ನೀವು ಆನ್ಸರ್ ಮಾಡಬೇಕಾದ್ರೆ ಮೋರ್ ದೆನ್ 4 to 5 ಲೈನ್ಸ್ ನೀವು ಇಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಈ ಮೇಲಿನೂ ಶಾರ್ಟಾಗಿ ನೀವು ಆನ್ಸರ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಲಾಂಗ್ ಆನ್ಸರ್ನ ನೀವು ಬರೆಯೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಕೂಡ ಅಷ್ಟೇ, ಇಲ್ಲಿ 5 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾರೆ ಅವರು. ಇಲ್ಲಿ ತುಂಬ ಆಪ್ಷನ್ಸ್ ಇರುತ್ತೆ ನಿಮಗೆ. 5 ಮಾರ್ಕ್ಸು ನೀವು 4 ಕ್ವಶನ್ನ ನೀವು ಇಲ್ಲಿ ಅಟೆಂಡ್ ಮಾಡಬೇಕಾಗುತ್ತೆ. ಅವ್ರು 4ಗಿಂತ ಜಾಸ್ತಿ ಕ್ವಶನ್ಸ್ ನಿಮಗೆ ಕೇಳಿದ್ದಾರೆ. ಈ ಮೇನಲ್ಲಿ ನಿಮಗೆ 20 ಮಾರ್ಕ್ಸ್ ಬರೋ ಒಂದು ಚಾನ್ಸಸ್ ಇರುತ್ತೆ. ಹಾಗೆ ಈ ಮೇನಲ್ಲಿ ನಿಮಗೆ ಇನ್ನೊಂದು ಅಡ್ವಾಂಟೇಜಸ್ ಏನಂದರೆ ಇಲ್ಲಿ ಆಪ್ಷನ್ ಇರುತ್ತೆ. ಆಪ್ಷನಲ್ ಕ್ವಶನ್ಸ್ ನೀವು ಅಟೆಂಡ್ ಮಾಡಬೇಕಂತಿಲ್ಲ. ಆಪ್ಷನಲ್ ಕ್ವಶನ್ ಅಟೆಂಡ್ ಮಾಡಬೇಕಾದ್ರೆ ನೀವು ಕ್ವಶನ್ ನಂಬರ್ನ ನೀವು ಇಲ್ಲಿ ಕರೆಕ್ಟಾಗಿ ನೀವು ಹಾಕಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಪೇಜ್ ನಂಬರ್ 7ನಲ್ಲೂ ಕೂಡ ಪ್ಯಾಸೇಜ್ ಕ್ವಶನ್ ಇದೆ. ಕ್ವಶನ್ ನಂಬರ್ 43 ಪ್ಯಾಸೇಜಲ್ಲಿ 2 ಕ್ವಶನ್ ಕೊಟ್ಟಿದ್ದಾರೆ. ಸೊ ಎರಡಕ್ಕೂ ನೀವು ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 5 ಮಾರ್ಕ್ಸ್ 1 ಕ್ವಶನ್, ಇದು ಕೂಡ ಚಾಯ್ಸ್ ಇರುತ್ತೆ. ನೆಕ್ಸ್ಟ್ ಪೇಜ್ ನಂಬರ್ 8ಅಲ್ಲಿ 5 ಮಾರ್ಕ್ಸ್ 1 ಕ್ವಶನ್ ನೀವು ಇಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಇಲ್ಲೂ ಕೂಡ ನಿಮಗಿಲ್ಲಿ ಚಾಯ್ಸಸ್ ಇರುತ್ತೆ. ಥ್ಯಾಂಕ್ ಯು.